ಇಲ್ಲಿ ಮಜಾ ಏನಂತಂದ್ರೆ ಜಾರಕಿಹೊಳಿ ಸಾಹುಕಾರರು ಗೆದ್ದು ಸೋತರು, ಈ ಕಡೆ ಕತ್ತಿ ಸಾಹುಕಾರರು ಸೋತ್ ಗೆದ್ರು. ಯಾವ ರೀತಿ ಅಂತ ಹೇಳ್ತಾ ಹೋಗ್ತೀನಿ ನೋಡಿ. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಎಷ್ಟರ ಮಟ್ಟಿಗೆ ಪ್ರತಿಷ್ಠೆಯಾಗಿತ್ತು ಜಾರಕಿಹೊಳಿ ಬ್ರದರ್ಸ್ಗೆ ಅಂತಂದ್ರೆ, ನಾವು ಯಾರು ಗೆಲ್ಲಿಸ್ತೀವೋ ಯಾರು ಸೋಲಿಸ್ತೀವೋ, ಆದ್ರೆ ರಮೇಶ್ ಕತ್ತಿಯನ್ನ ಮಾತ್ರ ಹುಕ್ಕೇರಿ ಅಖಾಡದಿಂದ ಸೋಲಿಸಲೇಬೇಕು ಅಂತ 1.5 ತಿಂಗಳಿಂದ ಅವರು ಹುಕ್ಕೇರಿ ಕ್ಷೇತ್ರದಲ್ಲಿ ಬೀಡು ಬಿಟ್ಟಿದ್ರು. ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಮಾಡಿದ್ರು, ರಾಜಕೀಯ ರಣತಂತ್ರಗಳನ್ನ ಹೆಣೆದ್ರು ರಮೇಶ್ ಕತ್ತಿಗೆ ಸೋಲಿನ ರುಚಿಯನ್ನ ತೋರಿಸಬೇಕು ಅಂತ. ಆದರೆ ರಮೇಶ್ ಕತ್ತಿಯನ್ನ ಸೋಲಿಸೋದಕ್ಕೆ ಜಾರಕಿಹೊಳಿ ಬ್ರದರ್ಸ್ಗೆ ಆಗಲಿಲ್ಲ. ರಮೇಶ್ ಕತ್ತಿ ಮತ್ತೆ ಮೀಸೆ ತಿರುವಿದ್ರು. ಹುಕ್ಕೇರಿಯ ವಿದ್ಯುತ್ ಸಹಕಾರಿ ಆ ಚುನಾವಣೆಯಲ್ಲಿ 15ಕ್ಕೆ 15 ಅವರೇ, ಯಾರು ಕತ್ತಿ. ಇನ್ನ ಈ ಡಿಸಿಸಿ ಬ್ಯಾಂಕ್ ಡೈರೆಕ್ಟರ್ ಇಲೆಕ್ಷನ್ ನಲ್ಲಿ ರಮೇಶ್ ಕತ್ತಿನೊಬ್ಬರನ್ನ ಹೊಡೆದ್ರೆ ಸಾಕು ಅನ್ನೋ ಲೆಕ್ಕಾಚಾರದಲ್ಲಿ ಜಾರಕಿಹೊಳಿ ಬ್ರದರ್ಸ್ ಇದ್ರು. ಆದ್ರೆ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಅಂತಿಮವಾಗಿ ಗೆದ್ದು ಬೀಗಿದ್ದು ಇದೇ ಕತ್ತಿ ಸಾಹುಕಾರ್. ಇಲ್ಲಿ ಜಾರಕಿಹೊಳಿ ಸಾಹುಕಾರರ ಆಟ ನಡೀಲಿಲ್ಲ. ಹುಕ್ಕೇರಿ ಕೋಟೆಯನ್ನ ಛಿದ್ರ ಮಾಡೋದಕ್ಕೆ ಜಾರಕಿಹೊಳಿ ಫ್ಯಾಮಿಲಿಗೆ ಆಗಲಿಲ್ಲ. 16 ಸ್ಥಾನದ ಪೈಕಿ 11+2 ಸ್ಥಾನಗಳಲ್ಲಿ ಜಾರಕಿಹೊಳಿ ಬಣ ಗೆದ್ದಿದೆ. 11 ಡಿಕ್ಲೇರ್ ಜಾರಕಿಹೊಳಿ ಪ್ಯಾನಲ್ಲೇ. 2 ಆ ಪ್ಯಾನಲ್ಗಳಂದ್ರೆ 2 ಅಭ್ಯರ್ಥಿಗಳೇನಿದ್ದಾರೆ ಅವರು ಯಾರ ಜೊತೆನೂ ಗುರುತಿಸಿಕೊಂಡಿಲ್ಲ. ಈ ಕಡೆ ಜಾರಕಿಹೊಳಿಯವರ ಜೊತೆನೂ ಗುರುತಿಸಿಕೊಳ್ಳಿಲ್ಲ, ಈ ಕಡೆ ಕತ್ತಿಯವರ ಜೊತೆನೂ ಗುರುತಿಸಿಕೊಳ್ಳಿಲ್ಲ. ಅವರು ತಟಸ್ಥವಾಗಿ ಉಳಿದ್ರು. ಆದರೂ ಅಂತಿಮವಾಗಿ ನಂಬರ್ಸ್ಗಳ ಬಲಾಬಲವನ್ನು ನೋಡಿದಾಗ ಜಾರಕಿಹೊಳಿ ಕೈ ಮೇಲಾಗಿದೆ. 3 ಸ್ಥಾನಗಳಲ್ಲಿ ರಮೇಶ್ ಕತ್ತಿ ಬಣ, ಲಕ್ಷ್ಮಣ ಸವದಿ ಬಣ ಗೆದ್ದು ಬಿಗಿದೆ. ಲಕ್ಷ್ಮಣ ಸವದಿ ಅವರು ರಮೇಶ್ ಕತ್ತಿ ಅವರು ಒಂದಾಗಿದ್ರು ಈ ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ ಅಲ್ಲಿ. ಲಕ್ಷ್ಮಣ ಸವದಿ ಅವರು ಗೆದ್ದು ಬಿಗಿದ್ದಾರೆ, ಈ ಕಡೆ ರಮೇಶ್ ಕತ್ತಿ ಅವರು ಕೂಡ ಗೆದ್ದು ಬಿಗಿದ್ದಾರೆ. ಅವರ ಪ್ಯಾನಲ್ ಇಂದ 3 ಸ್ಥಾನಗಳು ತಮ್ಮದಾಗಿಸಿಕೊಂಡಿದ್ದಾರೆ. ಯರಗಟ್ಟಿಯಲ್ಲಿ ವಿಶ್ವಾಸ್ ವೈದ್ಯ ಅವರು ಈಗಾಗಲೇ ಗೆದ್ದಾಗಿದೆ, ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ರು. ಬೈಲಹೊಂಗಲದಲ್ಲಿ ಮಹಾಂತೇಶ್ ದೊಡ್ಡಗೌಡರು ಇವತ್ತು ಡಬ್ಬಿಯೊಳಗೆ ಹಾದು ಬಂದ್ರು ಅಂತ ಹೇಳ್ತಾರೆ ಉತ್ತರ ಕರ್ನಾಟಕ ಭಾಗದಲ್ಲಿ. ಡಬ್ಬಿಯೊಳಗೆ ಹಾದು ಬಾ, ಅವಾಗ ನೋಡೋ ನಿನ್ ಶಕ್ತಿ ಅಂತ ಹೇಳಿ. ಸೊ ಮಹಾಂತೇಶ್ ದೊಡ್ಡಗೌಡರು ಗೆದ್ದು ಬೀಗಿದ್ದಾರೆ. ಇನ್ನ ಖಾನಾಪುರದ ವಿಚಾರಕ್ಕೆ ಬಂದ್ರೆ ಅರವಿಂದ್ ಪಾಟೀಲ್ ಅವರು ಕೂಡ ಆಯ್ಕೆಯಾಗಿದ್ರು. ನಿಪ್ಪಾಣಿಯಲ್ಲಿ ಇವತ್ತು ಜೊಲ್ಲೆ ಅವರು ಗೆದ್ದು ಬೀಗಿದ್ದಾರೆ. ಇನ್ನ ಕಿತ್ತೂರಿನ ಎಲೆಕ್ಷನ್ ಭಾರಿ ಮಜಾ ಇತ್ತು. ಇನಾಮದಾರ್ ಮತ್ತು ನಾನಾ ಸಾಹೇಬ್ ಪಾಟೀಲ್ ಇಬ್ಬರು ಅಖಾಡದಲ್ಲಿದ್ರು. ಅಂತಿಮವಾಗಿ ನಾನಾ ಸಾಹೇಬ್ ಪಾಟೀಲ್ ಅವರು ಗೆದ್ದು ಬಿಗಿದ್ದಾರೆ. ಕಿತ್ತೂರಿನ ಜನ ಇನಾಮದಾರ್ ದಣಿಗಳ ಕೈ ಹಿಡಿಲಿಲ್ಲ. ಈ ಕಡೆ ರಾಯಬಾಗ್ ಅಪ್ಪ ಸಾಹೇಬ್ ಕುಲುಗುಡೆ ಅವರು ಇವರು ಗೆದ್ದು ಬಿಗಿದ್ದಾರೆ. ಬೆಳಗಾವಿಯಲ್ಲಿ ಅವಿರೋಧವಾಗಿ ಈಗಾಗಲೇ ರಾಹುಲ್ ಜಾರಕಿಹೊಳಿ ಆಯ್ಕೆಯಾಗಿದ್ದಾರೆ. ಗೋಕಾಕ್ನಲ್ಲಿ ಅಮರನಾಥ್ ಜಾರಕಿಹೊಳಿ ಅವರು ಆಯ್ಕೆಯಾಗಿದ್ದಾರೆ. ರಾಹುಲ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಅವರ ಮಗ. ಈ ಕಡೆ ಗೋಕಾಕ್ನಲ್ಲಿ ಅಮರನಾಥ್ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ ಅವರ ಮಗ. ಇನ್ನ ಮೂಡಲಗಿಯಲ್ಲಿ ನೀಲ್ಕಂಠ್ ಕಪ್ಪಲಗುದ್ದಿ ಅವರು ಆಯ್ಕೆಯಾದರು. ಸೌದತ್ತಿಯಿಂದ ವಿರೂಪಾಕ್ಷ ಮಾಮನಿ ಅವರು ಆಯ್ಕೆಯಾದರು. ಇವರೆಲ್ಲ ಮೊನ್ನೆಯೇ ಡಿಕ್ಲೇರ್ ಆಗಿತ್ತು ಇವ್ರದು. ಇತರೆ ಕ್ಷೇತ್ರದಿಂದ ಚಂದ್ರರಾಜ್ ಹಟ್ಟಿಹೊಳಿ ಅವರು ಕೂಡ ಡಿಕ್ಲೇರ್ ಆಯಿತು. ಮೊನ್ನೆ 9 ಜನ ಅವಿರೋಧವಾಗಿ ಆಯ್ಕೆಯಾಗಿದ್ರು. ಅದರಲ್ಲಿ 7 ಜನ ಜಾರಕಿಹೊಳಿ ಪ್ಯಾನಲ್, ಇನ್ನೆರಡು ತಟಸ್ಥವಾಗಿದ್ವು. ಇವರೆಲ್ಲರೂ ಕೂಡ ಅಂದ್ರೆ 11 ಜನ ಜಾರಕಿಹೊಳಿ ಪ್ಯಾನಲ್ಗೆ ಸೇರಿದಂತವರು, ಗೆದ್ದು ಬೀಗಿದವರು. ಕಾಗವಾಡದಲ್ಲಿ ರಾಜು ಕಾಗೆ, ಚಿಕ್ಕೋಡಿಯಲ್ಲಿ ತಟಸ್ಥ ಬಣ ಸಚಿವ ಸತೀಶ್ ಜಾರಕಿಹೊಳಿ ಬೆಂಬಲಿಸುವಂತ ಸಾಧ್ಯತೆ ಇದೆ ಇವರದು. ಇನ್ನ 3 ಕಡೆ ರಮೇಶ್ ಕತ್ತಿ ಬಣ ಗೆದ್ದು ಬೀಗಿದೆ. ಅಲ್ಲಿಗೆ ಟೋಟಲ್ 16 ನಿರ್ದೇಶಕರ ಸ್ಥಾನದಲ್ಲಿ 11 ಸ್ಥಾನಗಳನ್ನ ಜಾರಕಿಹೊಳಿ ಪ್ಯಾನಲ್ ಅವರು ತಮ್ಮದಾಗಿಸಿಕೊಂಡಿದ್ದಾರೆ. 3 ಅಭ್ಯರ್ಥಿಗಳು ಈ ಕಡೆ ಕತ್ತಿ ಪ್ಯಾನಲ್ ಇಂದ ಗೆದ್ದು ಬೀಗಿದ್ದಾರೆ. ಅಂತಿಮವಾಗಿ ಬಹುಮತ ಸಿಕ್ಕಿದ್ದು ಜಾರಕಿಹೊಳಿ ಫ್ಯಾಮಿಲಿಗೆ, ಜಾರಕಿಹೊಳಿ ಸಾಹುಕಾರ್ಗೆ. ಹಿಂಗಾಗಿ ಈಗ ಡಿಸಿಸಿ ಬ್ಯಾಂಕ್ನಲ್ಲಿ ಪಾರುಪತ್ಯ ಜಾರಕಿಹೊಳಿ ಕುಟುಂಬದವರದ್ದು. ಈ ಕಡೆ ಈಗ ರಮೇಶ್ ಅವರು, ಅವರ ಬಣ ಏನಿತ್ತು ಸೌದಿ ಅವರು, ಇವರೆಲ್ಲರೂ ಕೂಡ ಸೋತರೂ ಗೆದ್ದಿದ್ದಾರೆ. ಟೋಟಲ್ ನಂಬರ್ಸ್ ಅಲ್ಲಿ ಅವರು ಕಡಿಮೆ ಇದ್ರೂ ಕೂಡ ಅವರ ಕ್ಷೇತ್ರದಲ್ಲಿ ಜಾರಕಿಹೊಳಿ ಅವರಿಗೆ ಏನು ಮಾಡಕ್ಕಾಗ್ಲಿಲ್ಲ. ಲಕ್ಷ್ಮಣ ಸವದಿ ಅವರನ್ನ ಅಥಣಿಯಲ್ಲಿ ಸೋಲಿಸಲಿಕ್ಕಾಗ್ಲಿಲ್ಲ. ಹುಕ್ಕೇರಿಯಲ್ಲಿ ರಮೇಶ್ ಕತ್ತಿ ಅವರನ್ನ ಸೋಲಿಸೋದಕ್ಕಾಗ್ಲಿಲ್ಲ ಈ ಜಾರಕಿಹೊಳಿ ಪ್ಯಾನಲ್ಗೆ. 1.5 ತಿಂಗಳಿಂದ ಹುಕ್ಕೇರಿಯಲ್ಲಿಯೇ ಇವರು ಠಿಕಾಣಿ ಹೂಡಿದ್ರು. ಆದ್ರೂ 16 ಮತಗಳಿಂದ ಮೀಸೆ ತಿರುವಿದ್ದಾರೆ ಕತ್ತಿ ಅವರು, ಗೆದ್ದು ಬೀಗಿದ್ದಾರೆ. ಮತ್ತೆ ಹೂ ಇಸ್ ಯುವರ್ ಡ್ಯಾಡಿ ಅನ್ನುವಂತ ಅನೌನ್ಸ್ಮೆಂಟ್ ಅನ್ನು ಅವರು ಮಾಡ್ತಾ ಇದ್ದಾರೆ. ಈ ಕಡೆ ಅಥಣಿಯಲ್ಲಿಯೂ ಕೂಡ ಅಷ್ಟೇ ಲಕ್ಷ್ಮಣ ಸವದಿ ಸಾಹುಕಾರ್ ಅವರು ಗೆದ್ದು ಬೀಗಿದ್ದಾರೆ. ಕುಮಟಳ್ಳಿ ನಿನ್ನೆನೆ ನಾವು ಹೇಳ್ತಾ ಇದ್ವಿ 3 ರಿಂದ 4 ಮತಗಳನ್ನ ತಗೋತಾರೆ ಅಂತ. ಅದೊಂದು ಸತ್ಯ ಆಗಿದೆ. 3 ರಿಂದ 4 ಮತ, ಬರೀ 3 ಬಂದಿರೋದವ್ರಿಗೆ. ಎದುರಾಳಿ ಮಹೇಶ್ ಕುಮಟಳ್ಳಿ ಅವರಿಗೆ ಕೇವಲ 3 ಮತಗಳು ಬಂದಿದೆ.
ಕತ್ತಿ ಬೆಂಬಲಿಸಿದ ರಾಮದುರ್ಗದಲ್ಲಿ ಮಲ್ಲಣ್ಣ ಯಾದವಾಡ್ ಗೆದ್ದು ಬೀಗಿದ್ದಾರೆ. ಮಹದೇವಪ್ಪ ಯಾದವಾಡ್ ಅವರ ಸಹೋದರ ಅವರು ರಾಮದುರ್ಗದಲ್ಲಿ ಗೆದ್ದು ಬೀಗಿದ್ದಾರೆ. ಸೊ ಡಿಸಿಸಿ ಬ್ಯಾಂಕ್ನಲ್ಲಿ ಈ ಕಡೆ ಕತ್ತಿ ಸೌಕಾರ್ ಸೋತು ಗೆದ್ದಿದ್ದಾರೆ, ಜಾರಕಿಹೊಳಿ ಸೌಕಾರ್ ಗೆದ್ದು ಸೋತಿದ್ದಾರೆ. ಅಂತಿಮವಾಗಿ ಡಿಸಿಸಿ ಬ್ಯಾಂಕ್ನಲ್ಲಿ ಜಾರಕಿಹೊಳಿ ಶಕೆ ಆರಂಭ ಆಗಿದೆ. ಈಗ ಕರ್ನಾಟಕ ಪ್ರೈಮ್ ಟೈಮ್ ನಲ್ಲಿ ಚಿಕ್ಕ ಮಜಾ ಏನಂತಂದ್ರೆ ಜಾರಕಿಹೊಳಿ ಸೌಕಾರರು ಗೆದ್ದು ಸೋತರು, ಈ ಕಡೆ ಕತ್ತಿ ಸೌಕಾರರು ಸೋತು ಗೆದ್ರು. ಯಾವ ರೀತಿ ಅಂತ ಹೇಳ್ತಾ ಹೋಗ್ತೀನಿ ನೋಡಿ. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಎಷ್ಟರ ಮಟ್ಟಿಗೆ ಪ್ರತಿಷ್ಠೆಯಾಗಿತ್ತು ಜಾರಕಿಹೊಳಿ ಬ್ರದರ್ಸ್ಗೆ ಅಂತಂದ್ರೆ, ನಾವು ಯಾರು ಗೆಲ್ಲಿಸ್ತೀವೋ ಯಾರು ಸೋಲಿಸ್ತೀವೋ, ಆದ್ರೆ ರಮೇಶ್ ಕತ್ತಿಯನ್ನ ಮಾತ್ರ ಹುಕ್ಕೇರಿ ಅಖಾಡದಿಂದ ಸೋಲಿಸಲೇಬೇಕು ಅಂತ 1.5 ತಿಂಗಳಿಂದ ಅವರು ಹುಕ್ಕೇರಿ ಕ್ಷೇತ್ರದಲ್ಲಿ ಬೀಡು ಬಿಟ್ಟಿದ್ರು. ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಮಾಡಿದ್ರು, ರಾಜಕೀಯ ರಣತಂತ್ರಗಳನ್ನ ಹೆಣೆದ್ರು ರಮೇಶ್ ಕತ್ತಿಗೆ ಸೋಲಿನ ರುಚಿಯನ್ನ ತೋರಿಸಬೇಕು ಅಂತ. ಆದರೆ ರಮೇಶ್ ಕತ್ತಿಯನ್ನ ಸೋಲಿಸೋದಕ್ಕೆ ಜಾರಕಿಹೊಳಿ ಬ್ರದರ್ಸ್ಗೆ ಆಗಲಿಲ್ಲ. ರಮೇಶ್ ಕತ್ತಿ ಮತ್ತೆ ಮೀಸೆ ತಿರುವಿದ್ರು. ಹುಕ್ಕೇರಿಯ ವಿದ್ಯುತ್ ಸಹಕಾರಿ ಆ ಚುನಾವಣೆಯಲ್ಲಿ 15 ಅವರೇ, ಯಾರು ಕತ್ತಿ. ಇನ್ನ ಈ ಡಿಸಿಸಿ ಬ್ಯಾಂಕ್ ಡೈರೆಕ್ಟರ್ ಇಲೆಕ್ಷನ್ ನಲ್ಲಿ ರಮೇಶ್ ಕತ್ತಿನೊಬ್ಬರನ್ನ ಹೊಡೆದ್ರು ಸಾಕು ಅನ್ನೋ ಲೆಕ್ಕಾಚಾರದಲ್ಲಿ ಜಾರಕಿಹೊಳಿ ಬ್ರದರ್ಸ್ ಇದ್ರು. ಆದ್ರೆ ಏನು ಮಾಡ್ಲಿಕ್ಕಾಗ್ಲಿಲ್ಲ. ಅಂತಿಮವಾಗಿ ಗೆದ್ದು ಬೀಗಿದ್ದು ಇದೇ ಕತ್ತಿ ಸೌಕಾರ್. ಇಲ್ಲಿ ಜಾರಕಿಹೊಳಿ ಸೌಕಾರರ ಆಟ ನಡೀಲಿಲ್ಲ. ಹುಕ್ಕೇರಿಯಲ್ಲಿ ಹುಕ್ಕೇರಿ ಕೋಟೆಯನ್ನ ಛಿದ್ರ ಮಾಡೋದಕ್ಕೆ ಜಾರಕಿಹೊಳಿ ಫ್ಯಾಮಿಲಿಗೆ ಆಗಲಿಲ್ಲ. 16 ಸ್ಥಾನದ ಪೈಕಿ 11+2 ಸ್ಥಾನಗಳಲ್ಲಿ ಜಾರಕಿಹೊಳಿ ಬಣ ಗೆದ್ದಿದೆ. 11 ಡಿಕ್ಲೇರ್ ಜಾರಕಿಹೊಳಿ ಪ್ಯಾನಲ್ಲೇ. 2 ಆ ಪ್ಯಾನಲ್ಗಳಂದ್ರೆ 2 ಅಭ್ಯರ್ಥಿಗಳೇನಿದ್ದಾರೆ ಅವರು ಯಾರ ಜೊತೆನೂ ಗುರುತಿಸಿಕೊಂಡಿಲ್ಲ. ಈ ಕಡೆ ಜಾರಕಿಹೊಳಿಯವರ ಜೊತೆನೂ ಗುರುತಿಸಿಕೊಳ್ಳಿಲ್ಲ, ಈ ಕಡೆ ಕತ್ತಿಯವರ ಜೊತೆನೂ ಗುರುತಿಸಿಕೊಳ್ಳಿಲ್ಲ. ಅವರು ತಟಸ್ಥವಾಗಿ ಉಳಿದ್ರು. ಆದ್ರೂ ಅಂತಿಮವಾಗಿ ನಂಬರ್ಸ್ಗಳ ಬಲಾಬಲವನ್ನು ನೋಡಿದಾಗ ಜಾರಕಿಹೊಳಿ ಕೈ ಮೇಲಾಗಿದೆ. 3 ಸ್ಥಾನಗಳಲ್ಲಿ ರಮೇಶ್ ಕತ್ತಿ ಬಣ, ಲಕ್ಷ್ಮಣ ಸವದಿ ಬಣ ಗೆದ್ದು ಬೀಗಿದೆ. ಲಕ್ಷ್ಮಣ ಸವದಿ ಅವರು ರಮೇಶ್ ಕತ್ತಿ ಅವರು ಒಂದಾಗಿದ್ರು ಈ ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ ಅಲ್ಲಿ. ಲಕ್ಷ್ಮಣ ಸವದಿ ಅವರು ಗೆದ್ದು ಬೀಗಿದ್ದಾರೆ, ಈ ಕಡೆ ರಮೇಶ್ ಕತ್ತಿ ಅವರು ಕೂಡ ಗೆದ್ದು ಬೀಗಿದ್ದಾರೆ. ಅವರ ಪ್ಯಾನಲ್ ಇಂದ 3 ಸ್ಥಾನಗಳು ತಮ್ಮದಾಗಿಸಿಕೊಂಡಿದ್ದಾರೆ. ಯರಗಟ್ಟಿಯಲ್ಲಿ ವಿಶ್ವಾಸ್ ವೈದ್ಯ ಅವರು ಈಗಾಗಲೇ ಗೆದ್ದಾಗಿದೆ, ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ರು. ಬೈಲಹೊಂಗಲದಲ್ಲಿ ಮಹಾಂತೇಶ್ ದೊಡ್ಡಗೌಡರು ಇವತ್ತು ಡಬ್ಬಿಯೊಳಗೆ ಹಾದು ಬಂದ್ರು ಅಂತ ಹೇಳ್ತಾರೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಡಬ್ಬಿಯೊಳಗೆ ಹಾದು ಬಾ, ಅವಾಗ ನೋಡೋಣ ನಿನ್ ಶಕ್ತಿ ಅಂತ ಹೇಳಿ. ಸೊ ಮಹಾಂತೇಶ್ ದೊಡ್ಡಗೌಡರು ಗೆದ್ದು ಬೀಗಿದ್ದಾರೆ. ಇನ್ನ ಖಾನಾಪುರದ ವಿಚಾರಕ್ಕೆ ಬಂದ್ರೆ ಅರವಿಂದ್ ಪಾಟೀಲ್ ಅವರು ಕೂಡ ಆಯ್ಕೆಯಾಗಿದ್ರು. ನಿಪ್ಪಾಣಿಯಲ್ಲಿ ಇವತ್ತು ಜೊಲ್ಲೆ ಅವರು ಗೆದ್ದು ಬೀಗಿದ್ದಾರೆ. ಇನ್ನ ಕಿತ್ತೂರಿನ ಎಲೆಕ್ಷನ್ ಭಾರಿ ಮಜಾ ಇತ್ತು. ಇನಾಮದಾರ್ ಮತ್ತು ನಾನಾ ಸಾಹೇಬ್ ಪಾಟೀಲ್ ಇಬ್ಬರು ಅಖಾಡದಲ್ಲಿದ್ರು. ಅಂತಿಮವಾಗಿ ನಾನಾ ಸಾಹೇಬ್ ಪಾಟೀಲ್ ಅವರು ಗೆದ್ದು ಬೀಗಿದ್ದಾರೆ. ಕಿತ್ತೂರಿನ ಜನ ಇನಾಮದಾರ್ ದಣಿಗಳ ಕೈ ಹಿಡಿಲಿಲ್ಲ. ಈ ಕಡೆ ರಾಯಬಾಗ್ ಅಪ್ಪ ಸಾಹೇಬ್ ಕುಲುಗುಡೆ ಅವರು ಇವರು ಗೆದ್ದು ಬೀಗಿದ್ದಾರೆ. ಬೆಳಗಾವಿಯಲ್ಲಿ ಅವಿರೋಧವಾಗಿ ಈಗಾಗಲೇ ರಾಹುಲ್ ಜಾರಕಿಹೊಳಿ ಆಯ್ಕೆಯಾಗಿದ್ದಾರೆ. ಗೋಕಾಕ್ನಲ್ಲಿ ಅಮರನಾಥ್ ಜಾರಕಿಹೊಳಿ ಅವರು ಆಯ್ಕೆಯಾಗಿದ್ದಾರೆ. ರಾಹುಲ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಅವರ ಮಗ. ಈ ಕಡೆ ಗೋಕಾಕ್ನಲ್ಲಿ ಅಮರನಾಥ್